ನಮಸ್ಕಾರ. ಸನಾತನ ಸ್ಟೋರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ಸಂಚಿಕೆ ನನಗೆ ತುಂಬ ವಿಶೇಷ, ಏಕೆಂದರೆ ಇವತ್ತು ನಾನು ನಿಮ್ಮ ಜೊತೆ ನಮ್ಮ ತಾತವರಾದ ವಿಠೋಬಾಚಾರ್ ವೈದ್ಯ ಅವರ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೇನೆ. ರಾಯರ ಮೇಲೆ ಅಪಾರವಾದ ಭಕ್ತಿ ಹೊಂದಿದ್ದ ಅವರು ತಮ್ಮ ಜೀವನದ ಬಹುಭಾಗವನ್ನು ರಾಯರ ಸೇವೆಗೆ ಅರ್ಪಿಸಿಕೊಂಡಿದ್ದರು. ಅವರು ರಚಿಸಿದ ಗುರುಪದಹಾರ, ದಯತೋರು ದೇವ ಗುರುರಾಯರೇ, ನಿನ್ನ ಅಂಗಳದೊಳಗೆ ಮುಂತಾದ ಭಕ್ತಿಗೀತೆಗಳ ಮೂಲಕವೂ ತಮ್ಮ ರಾಯರ ಮೇಲೆ ಭಕ್ತಿಯನ್ನು ವ್ಯಕ್ತಪಡಿಸಿದ್ದರು. ಇಂದು ಅವರ ಜೀವನದ ಕೆಲವು ಅಪರೂಪದ ನೆನಪುಗಳನ್ನು, ಅವರ ರಾಯರ ಸೇವೆ ಪಯಣವನ್ನು ಅವರ ಸೊಸೆಯಾದ ಅಂದರೆ ನನ್ನ ತಾಯಿ ನಂದಾ ವೈದ್ಯ ಮಾತುಗಳಲ್ಲಿ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೀನಿ. ಬನ್ನಿ, ಅವರ ಜೀವನದ ಆ ಭಕ್ತಿಯ ಪಯಣವನ್ನು ಕೇಳೋಣ. ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ ಸನಾತನ್ ಸ್ಟೋರೀಸ್ ನಲ್ಲಿ. ರಾಯರ ಕಥೆಗಳು ಕೇಳಿರ್ಬೋದು, ರಾಯರ ಭಕ್ತಿ ಗೀತೆಗಳು ಕೇಳಿರ್ಬೋದು. ಆಗ್ಲೇ ರಾಯರೇ ಅವರ ಜೀವನ ಆಧಾರ, ರಾಯರನ್ನ ನಂಬಿಕೊಂಡು ತಮ್ಮ ಜೀವನನ ಸಾಗಿಸಿದ ಒಂದು ನಮ್ಮ ತಾತವರಾದ ವಿಠೋಬಾಚಾರ್ ವೈದ್ಯ ಬಗ್ಗೆ ಇವತ್ತ ಅವ್ರ ಸೊಸೆಯಾದ ನಂದಾ ವೈದ್ಯರಿಂದ ತಿಳ್ಕೊಳ್ಳೋಣ ಬನ್ನಿ. ಅದೇ ಶ್ರೀನಿವಾಸ ಎಲ್ಲರಿಗೂ ತಿಳಿಸ್ಕೊಳ್ವಿ, ತಾತಗೆ ರಾಯರ ಮೇಲೆ ಅಷ್ಟೊಂದು ಭಕ್ತಿ ಹೇಗೆ ಬಂತು? ಅದಕ್ಕೂ ಬರ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಅವ್ರ ಮೊದ್ಲ ನಾಸ್ತಿಕ ಇದ್ರೊಳಗಿದ್ರು, ರಾಯರ ಬಗ್ಗೆ ಅಸಲ್ ಇದಿಲ್ಲ. ಅವ್ರಿಗೆ ಒಂದ್ಸಲ ಹೊಟ್ಟೆ ನೋವು ಬಂತು. ಆ ಹೊಟ್ಟೆ ನೋವು ಎಲ್ಲಿ ತೋರ್ಸಿದ್ರು ಕಡಿಮೆ ಆಗಿಲ್ಲ. ಅವಾಗ ನಮ್ ತಾತ ಸುಮ್ನಾಚಾರ್ ಹಂಚ್ಕುಟಿ ಅನ್ನೋರು 5 ಡಾಕ್ಟ್ರು, ಅವರು ವಿಠೋಬಾಚಾರ್ಯ ಭೇಟಿಯಾಗಿ ಊರಿಗೆ ಕರ್ಕೊಂಡು ಬಂದು ಔಷಧ ಕೊಟ್ಟು ಆಮೇಲೆ ರಾಯರ ಸೇವಾ ಮಾಡ್ಲಿಕ್ಕೆ ಹಚ್ಚಿದ್ರು. ಅವ್ರ ಮನ್ಯಾಗ ಸೇವಾ ಅಂದ್ರೆ ಸ್ವಲ್ಪ ವಿವರಣಾಗಿ ಹೇಳ್ತೀರಾ ಅಮ್ಮ? ಅಂದ್ರೆ ಸೇವಾ ಅಂದ್ರೆ ಅವ್ರ ಮನ್ಯಾಗ ಬೆಳ್ಳಿ ಕಟ್ ಹಾಕಿದ್ದು ಫೋಟೋ ಇತ್ತು ರಾಯರದು. ಅವ್ರ ಸುಮಣಾಚಾರ ಹೇಳಿ ಏನಂದ ದಿನ ಒಂದು ಗ್ಲಾಸ್ ಅಭಿಷೇಕ ಮಾಡಂತ ಹೇಳಿದ್ರು. ಅದ ನಾಸ್ತಿಕ ಇದ್ರೊಳಗಿದ್ದಾಗ ನಂಬಲಿಲ್ಲ ಫಸ್ಟ್. ಅವ್ರ ಮನ್ಯಾಗ ಬಂದೆಲ್ಲ ಗುರುವಾರ ಭಜನಿ, ಆಮೇಲೆ ಅವರು ಮೃತಿಕ ತಗೊಳ್ಳೋದೆಲ್ಲ ನೋಡಿ ಏನಪ್ಪ ಮಣ್ಣು ತಗೊಂಡು ಕುಡಿತಾರೆ, ಈ ತರ ಎಲ್ಲ ಇದು ಮಾಡ್ಕೊಂಡಿದ್ರು. ಆಮೇಲೆ ಹೊಟ್ಟೆ ನೋವು ಔಷಧದಿಂದನೂ ಕಡಿಮೆ ಆಗಲಿಲ್ಲ. ಅವಾಗ ಅವರ ಹೆಂಡತಿ ಸುಮಣಾಚಾರ್ಯ ಹೆಂಡತಿ, ಇವ್ರು ರಾಯರ್ ಸೇವಾ ಮಾಡ್ಬೋದು, ಬಿಟ್ಟು ಬಿಡ್ಲಾರ್ತದೆ, ಯಾಕೆ ಕಡಿಮೆ ಆಗಿಲ್ಲ ನೋಡೋಣ, ಔಷಧ ಜೋಡಿ ಅದು ಕಡಿಮೆ. 1 ವರ್ಷ ಆದ್ಮೇಲೆ ಹೊಟ್ಟೆ ನೋವು ಕಡಿಮೆ ಆಯ್ತು. ಕಡಿಮೆ ಆದ್ಮೇಲೆ ಸ್ವಲ್ಪ ಅವ್ರಿಗೆ ರಾಯರ ಮೇಲೆ ನಂಬಿಕೆ ಬರೀಬೇಕು, ಹೋಗೋ ಇದ್ದಾರ ರಾಯರಂತ ಅನ್ಕೊಂಡು ಅದು ಮುಂದುವರ್ಸಿದ್ರು. ನನ್ ಪೂರ್ತಿ ಆರಾಮಾದ್ಮೇಲೆ ಬಂದು ನಿಮ್ಮನ್ನ ಭೇಟಿಯಾಗಿ ಊಟ ಮಾಡ್ತೀನಿ ಅಂತ ಬೇಡ್ಕೊಂಡು ಕಾಲಕ್ರಮೇಣ ಅವರು ಸುಮಣಾಚಾರ್ಯ ಹೋಗ್ತಿದ್ರು. ಪಂಚಮುಖಿ ಇದ್ರೊಳಗೆ ಮಂತ್ರಾಲಯದ ಪಾಳಿ ಬಂದ ತಮ್ಮ ಜೊತೆ ಇವ್ರನ್ನ ಕರ್ತಿದ್ರು. ಅಲ್ಲಿ ಊಟ ಮಾಡಿದ್ರೆ ಅವಾಗ ಪುಟ್ಟಿ ತುಂಬ ಊಟ ಮಾಡಿ ಆರೋಗ್ಯವಾಗಿ ರಾಯರ ಮೇಲೆ ಮಸೀದಿ ಬಂದ್ರು. ಆ ರಾಯರ ಮೇಲೆ ಹಾಡು ಬರೀಬೇಕಂತ ಅನಿಸ್ತು. ಸೊ ಅನೇಕ ಭಕ್ತಿ ಗೀತೆಗಳು ರಚನೆ ಮಾಡಿದ್ದಾರೆ. ಅದ್ರಲ್ಲಿ ಯಾವ್ದಾರ ವಿಶಿಷ್ಟ ಆಗ್ಲಿ ಏನಾರ ಒಂದು ಇದೆ. ಅಂದ್ರೆ ಅವ್ರು ಫಸ್ಟ್ ಬಂದು ವಿಶೇಷ ಆಗಿ ಏನಾರ ಒಂದು ಹೇಳ್ತೀನಿ. ಅದು ಫಸ್ಟ್ ಬಂದಿದ್ದು ಇದು ಏನು ಗುರುಪದಹಾರ. ಅದಾದ್ಮೇಲೆ ಅವ್ರಿಗೆ ಮಂತ್ರಾಲಯ ಆರಾಧನೆ ಒಳಗೆ ಏನಾಯ್ತು ಅಂದ್ರೆ ಮುರುಗೋದಾಸರು ಜೋಗ ಬಂದಿದ್ರು. ಅಲ್ಲಿ ಎಲ್ಲರಲ್ಲಿ ಪಡಿಸಿದ್ರು. ಮುರುಗೋದಾಸರು ನಮ್ಮ ಮಾವನವ್ರ ಕೂತಿಯಲ್ಲಿ ಮಾತ್ರ ನೈವೇದ್ಯ ಬರೀ ಏನು ಎಲ್ಲ ಮಾಡ್ತಾರೆ, ನಮಗ್ ಬಗ್ಗೆ ಹಾಕೋದಲ್ಲ ಅನ್ಕೊಂಡು ಇವರು ದಾಸರು ಎದ್ನಿತ್ತು ರಾಯರೊಳಗೆ ಹೊರಿಟ್ಟು, ನೀನ್ ನಂಗದಾಗ ಹೊರ ನಿಂತಿ ಒಂದ್ ತುತ್ತ ಅನ್ನ ಹಾಕಲ್ಲ ನಂಗ ಅಂತ ಹೇಳಿ ಇವ್ರು ಏನ್ ಹೊರಡು ಅಂತಿದ್ರು ಅದನ್ನ ಮುರುಗೋದಾಸರು ಹಾಡಿನ ರೂಪದಾಗ ಹಾಡಿದ್ರು. ಇದು ನಡೆದಕ್ಕೆ ಹರೆಯಾಗಿ ಪೂರ್ತಿ ಹಾಡು ಮುಗಿಸಿದ್ರು. ಆಮೇಲೆ 3 ಹಾಡು ಯಾರಪ್ಪ ಇಷ್ಟು ದೈನಂದಿನ ಹಾಡಾಡಿಕತ್ತಾರ, ಆಗಿನ ಸ್ವಾಮಿಗಳು ಅದು ಅವ್ರು ಕೇಳಿ ಯಾರು ಹಾಡು ಮುಗಿದ ಸ್ವಾಮಿಗಳು ಹೋಗಲಿಲ್ಲ. ಅಯ್ಯೋ ಎಂತ ಅನಾಹುತ ಆಗೋಯ್ತು, ಅವ್ರ ಎಲ್ಲಿಗೆ ಪಡಿಸಬೇಕು ಹೇಳುವ ಎಲ್ಲ ಅಕ್ಷರಗಳು ಬಂದು ನಮ್ಗೆ ಹಾಕಿದ್ರು. ಹೀಗೆ ಪ್ರಸಾದ ಅವ್ರ ನಿಜವಾಗಿ ನಡೆದದ್ದು ಅವ್ರ ಜೀವನದಲ್ಲಿ. ಒಂದ್ ಯಾವ್ದಾರ ಒಂದು ಲೈನ್ ಹೇಳ್ಕೊಡ್ತೀರಾ? ಒಂದ್ ಯಾವ್ದಾರ ಅವ್ರ ಬರೆದಿದ್ದ ಹಾಡ?
ರಾಗದೇ ಭಯವಾದುದೆ ನನಗೆ ಅವಸಾಗತಾಯಿ. ಈ ಸಲ 70-80 ತನಕ ಹಾಡು ಬರ್ಲಿಲ್ಲ. ಆದ್ರೆ ಒಂದೊಂದು ಹಾಡಿನಲ್ಲಿ ಒಂದೊಂದು ಅರ್ಥ ಬರ್ತದ ಹೇಳ್ಬೇಕು. ಹಾಡನೇ ಅಲ್ಲ ಅಂತ ನಾನು ತಿಳುವಳಿಕೆ ಬಂದ್ಮೇಲೆ ನಾನು ಕೇಳಿದ್ದೇನೆಂದ್ರೆ ಮಲ್ಕಾಜ್ಗಿರಿ ಹೈದರಾಬಾದ್ ಇದ್ದ ಮಲ್ಕಾಜ್ಗಿರಿ ಮಠದಕ್ಕೂ ಅವರು ಬಹಳ ಸಹಾಯ ಮಾಡಿದ್ದಾರೆ. ವಿಗ್ರಹ ಅಂದ್ರೆ ಅವ್ರನ್ನ ಅವರು ಊರ್ನಾಗೆ ರಾಯರ ಮಠ ಸ್ಥಾಪಿಸ್ಬೇಕಂತ ಹೇಳಿ ಒಂದ್ ಶಿಲಾ ಇಟ್ಕೊಂಡು ಕೂತಿದ್ರು ನಾವು. ಅದು ಅವ್ರಿಗೆ ಆದಿ ಹೇಳ ಕೊನೆಗೆ ಮಗ ಇಲ್ಲಿ ನೌಕರಿ ಮಾಡ್ತಾನಂತ ಹೈದರಾಬಾದಿಗೆ ಬಂದ್ರು. ಇಲ್ಲಿ ಬಂದ ಮೇಲೆ ಏನಾಯ್ತು, ಅವ್ರು ಏನು ಅನ್ಕೊಳ್ಳಿಲ್ಲ ಏನಿಲ್ಲ. ಸ್ವತಃ ರಾಯ ಇಲ್ಲಿ ಬರ್ಬೇಕಾಗಿತ್ತು. ಅವ್ರ ರಾಯ ಇಲ್ಲಿ ಮಲ್ಕಾಜ್ಗಿರಿ ಒಳಗ ರಾಯ ಸ್ಥಾಪನೆ ಮಾಡ್ಬೇಕಂದ್ರೆ ಅಲ್ಲಿ ಕಮಿಟಿ ಮೆಂಬರ್ಸ್ಗೆಲ್ಲ ಹಿಂಗ ಪಂಚಾಯತ್ದಲ್ಲಿ ಆಯ್ತು. ವಿಟೋಗುತ್ತಾರನ್ನೋರು ಲಿಂಗಂಬಲಿಗೆ ಸಿಂಗರಾಗಿ ಹೋಗಿ ಭೇಟಿ ಆಗಿ ನಿಮ್ಗೆ ಬೇಕಾಗಿದ್ದು ವಸ್ತು ಕೊಡ್ತಾರ. ಆ ಜನ ಎಲ್ಲ ಬಂದು ಅವ್ರು ಕೇಳಿದ್ರೆ ಅವರು ಯಾಕಾದ್ರೂ ಒಂದು ಹೋಗಿ ಸ್ಥಾಪನಾ ಮಾಡಿದ್ರು. ಆಮೇಲೆ ಲಾರಿ ಸಿಂಧೆ ಅನ್ನೋ ಲಾರಿ ಡ್ರೈವರಿಗೂ ಕನಸು ಇತ್ತು, ನೀನು ಇಂಥದ್ದು ಒಂದು ಶಿಲಾ ಅದ, ಆ ಶಿಲಾ ತಗೊಂಡು ಬಂದು ಮಲ್ಕಾಜ್ಗಿರಿಯಾಗಿ ಮುಟ್ಟಿಸು. ಸರಿ ಅಂತ ಹೇಳಿ ಆತನು ಇದನ್ನ ಮಾಡಿ ಇವನು ಬರುದು ಇದನ್ನ ಮಾಡಿ ಎಲ್ಲಾರು ಕಲ್ತು ಮಲ್ಕಾಜ್ಗಿರಿ ಅವರ ರಾಯರ ಮಠ ಸ್ಥಾಪನೆ ಮಾಡಿ ಆ ರಾಯರಿಗೆ ಈ ಬರ್ಗು ಹತ್ತಿದ್ರು ಬಂದ್ರು ಸ್ಥಾಪನೆ ಆಯ್ತು. ಮಲ್ಕಾಜ್ಗಿರಿ ಮಂದಿ ಹೈದರಾಬಾದ್ ಮಂದಿ ಎಲ್ಲರೂ ರಾಯರ ದರ್ಶನ ರಾಯರಿಂದ ಉದ್ಧಾರ ಆಗ್ತಾಯಿಲ್ಲ. ನಾವು ಉದ್ಧಾರ ಆಗಿವಿ. ನಮ್ಮ ಮನ್ಯಾಗ ಎಲ್ಲ ನಮ್ಮ ಮಾವನವ್ರ ಪುಣ್ಯ ಆಶೀರ್ವಾದ ಹೀಗೆ ಚಲೋ ಐತಿ. ಅಪ್ಪ ನೀವ್ ಏನಾರ ಈಗಿನ ಜನರೇಷನ್ ಅವ್ರಿಗೆ ಏನಾರ ಹೇಳ್ಬೇಕಂತ ಗೊತ್ತಿದೆ? ಏನಾದ್ರು ಎಲ್ಲರೂ ರಾಯರ್ ನಂಬ್ರಿ, ರಾಯರ್ ನಂಬ್ಕೊಂಡು ಸೇವಾ ಮಾಡಿ ವಹಿಸಿ ಮಾಡಿ ತಿರುದಾಗ ನೀವು ರಾಯರ ಬಗ್ಗೆ ಮತ್ತೆ ಬೆಳೆಸ್ಕೊಳ್ಳಿ. ನಾವು ನಂಬಿ ಮಾಡೀವಿ, ನೀವು ನಂಬ್ರಿ ರಾಯರ್ನ. ರಾಯರಿದ್ದಾರ ಅಂತಂದ್ರೆ ರಾಯರ್ ನಂಬಿದವ್ರು ಇರುವುದು ಕೈ ಬಿಟ್ಟಿಲ್ಲ. ಅದಕ್ಕೆ ನಂಬ್ರಿ ಇರ್ರಿ ಎಲ್ಲರೂ ಜೀವನದವ್ರಿಗೆ. ನೀವು ಉದ್ಧಾರ ಆಗ್ರಿ ಎಲ್ಲ ಮುಂದಿನ ಜನರೇಷನ್ ಅವ್ರಿಗೆ ಹೇಳೋದು ಇದೊಂದೇ ಮಾತು. ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ಶೀರ್ಷಿಕೆನಲ್ಲಿ ಮತ್ತೆ ಭೇಟಿಯಾಗೋಣ. ಸ್ಟೇ ಟ್ಯೂನ್.